ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಗೋಧಿ ಹಿಟ್ಟನ್ನು ಬಳಸಿ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರೀವಿಯಸ್ಲಿ ಮಾಡಿರೋ ಎಲ್ಲ ವೀಡಿಯೋಸ್ನೂ ನೀವು ನೋಡ್ಬೋದು, ಹಾಗೆ ಮುಂದೆ ಹಾಕೋ ವೀಡಿಯೋಸ್ನೆಲ್ಲ ನೀವು ನೋಡ್ಬೋದು. ಓಕೆ, ಈ ಗೋಧಿ ಹಿಟ್ಟನ್ನು ಬಳಸಿ ಹೇಗೆ ಕೇಕ್ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಫಸ್ಟಿಗೆ ಗೋಧಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ದೊಡ್ಡ ಬಟ್ಲಷ್ಟು ಗೋಧಿ ಹಿಟ್ಟು, ಹಾಗೆ ಮೊಸರು, ಇಲ್ಲಿ ನಾನು ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ, ಹಾಗೆ ಒಂದು ಲೋಟ ಹಾಲು, ಒಂದು ಬಟ್ಲಷ್ಟು ತುಪ್ಪ, ಹಾಗೆ ಚಾಪ್ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸು, ಮಿಲ್ಕ್ ಪೌಡರು ಮತ್ತು ಸ್ವಲ್ಪ ಗೋಡಂಬಿನ ತೊಗೊಂಡಿದ್ದೀನಿ, ಹಾಗೆ ಇಲ್ಲಿ ಸೋಡಾ, ಹಾಗೆ ವೆನಿಲಾ ಎಸೆನ್ಸ್ ಮತ್ತು ಬೇಕಿಂಗ್ ಪೌಡರ್, ಹಾಗೆ ಕೋಕೋ ಪೌಡರ್. ಇದಿಷ್ಟನ್ನು ಬಳಸಿ ನಾನು ಹೇಗೆ ಕೇಕ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಮೊದಲನೇದಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲಿಗೆ ನಾನು ಮೊಸರು ಮತ್ತು ಒಂದು ಅರ್ಧ ಬೌಲಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ಮೇಲೆ ನಾನು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ, ಆರ್ಗ್ಯಾನಿಕ್ ಬೆಲ್ಲ. ನೀವು ವೈಟ್ ಬೆಲ್ಲ ಆದರೂ ಯೂಸ್ ಮಾಡ್ಬೋದು. ವೈಟ್ ಬೆಲ್ಲ ಯೂಸ್ ಮಾಡಬೇಕಂದ್ರೆ ನಿಮಗೆ ಸ್ವಲ್ಪ ಕುಟ್ಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಅಥವಾ ನೀವು ಸಕ್ಕರೆನ ಬಳಸ್ತೀನಿ ಅಂದರೆ ಸಕ್ಕರೆನ ಪುಡಿ ಮಾಡಿಟ್ಕೊಂಡು ಬಳಸಬೇಕಾಗತ್ತೆ. ಇಲ್ಲಿ ನಾನು ಪುಡಿ ಬೆಲ್ಲನ ಬಳಸಿದ್ದೀನಿ, ಪೌಡರ್ ಬೆಲ್ಲನ. ಸೊ ಅದನ್ನು ನೀಟಾಗಿ ಬ್ಲೆಂಡ್ ಆಗಲಿ ಅನ್ನೋದಕ್ಕೋಸ್ಕರ ಬೀಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಇದು ಬೀಟರ್ ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಸ್ಪೂನಲ್ಲಾಗಲಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಎಲ್ಲೂ ಗಂಟಿಲ್ದಲೇ ಇರೋ ಥರ ಚೆನ್ನಾಗಿ ಇದಾಗಬೇಕು. ಸೊ ಆ ಥರ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಸೊ ನಾನು ಬೀಟರ್ನ ಬಳಸಿ ಚೆನ್ನಾಗಿ ಎಲ್ಲಾದರೂ ಗಂಟಿದ್ರೆ ಎಲ್ಲದೂ ಇದಾಗುತ್ತೆ. ಇಲ್ಲ ಅಂದರೆ ನೀವು ಮಿಕ್ಸಿಯಲ್ಲಿ ಕೂಡ ಇದನ್ನು ಹಾಕ್ಕೋಬೋದು. ಮೊಸರು, ತುಪ್ಪ ಮತ್ತು ಬೆಲ್ಲನ ಹಾಕ್ಕೊಂಡು ನೀಟಾಗಿ ಮಿಕ್ಸಿಯಲ್ಲಿ ಹಾಕ್ಕೊಂಡ್ರು ಮಿಕ್ಸಿ ಆಗುತ್ತೆ. ಇದು ಬೀಟರ್ ಇಲ್ಲ ಅಂದರೂ ಮಿಕ್ಸಿ ಮಾಡ್ಕೋಬೋದು. ಈಗ ಇದಾಗಿದೆ. ಸೊ ಓಕೆ, ಇದಕ್ಕೆ ನಾನು ಒಂದು ಜಾರ್ ಇಟ್ಕೊಂಡು ನಾನು 1.5 ಬಟ್ಲಷ್ಟು ಗೋಧಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ಈಗ ನೀವು 2 ಬೌಲಷ್ಟಾದರೂ ಗೋಧಿ ಹಿಟ್ಟನ್ನು ತೊಗೋಬೋದು, 2 ಕಪ್ ಅಷ್ಟಾದ್ರೂ. ಸೊ ಈಗ ನಾನು ಗೋಧಿ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ಜರಡಿ ಇಟ್ಕೊತಾ ಇದ್ದೀನಿ. ಜರಡಿ ಏನಕ್ಕೆ ಇಟ್ಕೋಬೇಕು ಅಂದರೆ ಈ ಥರ ಸಣ್ಣ ಸಣ್ಣ ಬಬಲ್ಸ್ ಥರ, ಗಂಟು ಆ ಥರ ಏನಾದರೂ ಇದ್ದರೆ ಎಲ್ಲ ನೀಟಾಗಿ ಹೋಗಲಿ, ಸಣ್ಣ ಪುಟ್ಟ ಕಸ ಏನಾದರೂ ಇದ್ದರೆ ಹೋಗಲಿ ಅಂತ. ಸೊ ಇದಕ್ಕೆ ನಾನು 1/4 ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ನ, ಹಾಗೆ ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಬಳಸ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಕೋಕೋ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ 1.5 ಸ್ಪೂನಷ್ಟು ಕೋಕೋ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ 2 ಟೇಬಲ್ ಸ್ಪೂನ್ ಅಷ್ಟಾದರೂ ಕೋಕೋ ಪೌಡರು. ಇದಕ್ಕೆ ನಾನು ಒಂದು ಅರ್ಧ ಬೌಲಷ್ಟು ಮಿಲ್ಕ್ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಜಸ್ಟ್ ಇದು ಫ್ಲೇವರ್ಗೋಸ್ಕರ ನಾನು ಬಳಸ್ತಾ ಇರೋದು. ಇದು ಆಪ್ಷನಲ್ಲು, ನೀವು ಬಳಸಲೇಬೇಕು ಅಂತ ಇಲ್ಲ. ಇದಕ್ಕೆ ನಾನು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಇದು ಕೇಕ್ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಅಷ್ಟು ಬರೋವರೆಗೂ ನಾವು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಹಾಲು ಬದಲಾಗಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಆಪ್ಷನ್ನು ನೀರು ಅಥವಾ ಹಾಲು. ಸೊ ನಾನಿಂದ ಹಾಲನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲೂ ಸಣ್ಣ ಸಣ್ಣ ಗಂಟಾಗಲಿ ಆ ಥರ ಏನೂ ಆಗಬಾರ್ದು. ಹಿಟ್ಟು ಹಾಕಿದ್ಮೇಲೆ ಯೂಶ್ವಲಿ ಗಂಟಾಗುತ್ತೆ. ಆಗದಲ್ಲೇ ಇರೋ ಥರ ಸ್ಪೂನಲ್ಲಿ ಚೆನ್ನಾಗಿ ಬೀಟ್ ಮಾಡಬೇಕಾಗತ್ತೆ. ಆ ಥರ ಗಂಟೇನೂ ಆಗದಲ್ಲೇ ಇರೋ ಥರ. ಈಗ ನಾನು ಇನ್ನೊಂದು ಸಲ ಬೀಟರ್ನ ಬಳಸ್ತಾ ಇದ್ದೀನಿ. ಮತ್ತು ಎಲ್ಲಾದರೂ ಸಣ್ಣದು ಗಂಟಿದ್ದರೆ ಅದೆಲ್ಲ ನೀಟಾಗಿ ಹೋಗಿ ಸ್ಮೂತಾಗಿ ಆಗಲಿ ಅನ್ನೋದಕ್ಕೋಸ್ಕರ. ಈಗಲೂ ನೀವು ಇದು ಬೀಟರ್ ಇಲ್ಲ ಅಂದಾಗ ಸೊ ಈಗ ನೀವು ಇದಿಷ್ಟನ್ನು ನೀವು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಎಲ್ಲೇ ಗಂಟಿದ್ರೂ ಎಲ್ಲ ಹೊಡೆದು ಸ್ಮೂತಾಗಿ ಆಗುತ್ತೆ. ಪೇಸ್ಟ್ ಥರ ಸ್ಮೂತ್ ಪೇಸ್ಟ್ ಆಗುತ್ತೆ.
ಈಗ ನೋಡ್ತಾ ಇದ್ದೀರಲ್ವ, ಸೊ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕಿದು. ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಮೇಲೆ ಈಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊತಾ ಇದ್ದೀನಿ, ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಿಮಗೆ ನಾನಿಲ್ಲಿ ಬಾದಾಮಿ, ಗೋಡಂಬಿ ಹಾಗೆ ದ್ರಾಕ್ಷಿನ ಬಳಸ್ತಾ ಇದ್ದೀನಿ. ನೀವು ಯೂಶ್ವಲಿ ನೋಡಿರ್ತೀರ ಪ್ಲಮ್ ಕೇಕಿಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹಾಗೆ ಬ್ಲ್ಯಾಕ್ ದ್ರಾಕ್ಷಿನೂ ಬಳಸ್ತಾರೆ, ಟೂಟಿ ಫ್ರೂಟಿ ಬಳಸ್ತಾರೆ. ಈಗ ಟೂಟಿ ಫ್ರೂಟಿ ಕೂಡ ನೀವು ಬಳಸ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಆದ್ರೂ ಬಳಸ್ಬೋದು. ಇಲ್ಲಿ ನಾನು ಟೂಟಿ ಫ್ರೂಟಿನ ಬಳಸ್ತಾ ಇಲ್ಲ, ನಾನು ಡ್ರೈ ಫ್ರೂಟ್ಸ್ ಅಷ್ಟನ್ನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ತುಪ್ಪನೇ ಬಳಸಬೇಕು ಅಂತ ಇಲ್ಲ, ತುಪ್ಪ ಇಲ್ಲ ನಮ್ಮ ಮನೆಯಲ್ಲಿ ಅಂದರೆ ಬೆಣ್ಣೆ ಕೂಡ ಮೆಲ್ಟ್ ಮಾಡ್ಕೊಂಡು ಹಾಕ್ಕೋಬೋದು, ಅಥವಾ ಆಯಿಲ್ ಕೂಡ, ಕುಕ್ಕಿಂಗ್ ಆಯಿಲ್ ನೀವೇನು ಯೂಸ್ ಮಾಡ್ತೀರ ಕುಕ್ಕಿಂಗ್ ಆಯಿಲು, ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಈ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನೀವು ಹಾಲನ್ನು ಹಾಕ್ಕೋಬೇಕಾಗತ್ತೆ. ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಮಿಕ್ಸ್ ಮಾಡ್ಕೊತ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಈಗ ನಾನು ಒಂದು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಸೊ ಅದಕ್ಕೆ ಕುಕ್ಕರ್ಗೆ ಒಂದು ಸ್ಟ್ಯಾಂಡನ್ನು ಇಡ್ತಾ ಇದ್ದೀನಿ. ಈಗ ಇದಕ್ಕೆ ಕುಕ್ಕರ್ ಮುಚ್ಚಳಗೆ ರಬ್ಬರ್ ತೆಗ್ದಿದ್ದೀನಿ, ಹಾಗೆ ವಿಷಲ್ನೂ ತೆಗಿಬೇಕು. ಈಗ ನಾನು ಕುಕ್ಕರ್ನ ಪ್ರೀ ಹೀಟ್ ಮಾಡ್ತಾ ಇದ್ದೀನಿ, ಅಂದರೆ ಒಂದು 10 ಮಿನಿಟ್ಸು ಇದನ್ನು ಪ್ರೀ ಹೀಟ್ ಮಾಡಬೇಕು. ಪ್ರೀ ಹೀಟ್ ಮಾಡಿದ್ಮೇಲೆ ಪ್ರೀ ಹೀಟ್ ಆಗೋ ಅಷ್ಟೊತ್ತಿಗೆ ಸೊ ನಾನಿಲ್ಲಿ ಒಂದು ದಪ್ಪನ ಪಾತ್ರೆ ತೊಗೊಂಡಿದ್ದೀನಿ. ಯಾವಾಗಲೂ ತೆಳುವಾದ ಪಾತ್ರೆ ತೊಗೋಬಾರ್ದು, ಕೇಕ್ ಮಾಡೋದಕ್ಕೆ ಸ್ವಲ್ಪ ದಪ್ಪನ ಪಾತ್ರೆ ತೊಗೋಬೇಕು. ಇದಕ್ಕೆ ನಿಮ್ಮ ಹತ್ರ ಏನಾದರೂ ಶೀಟ್ ಇದ್ದರೆ, ಅಂದರೆ ಬೇಕಿಂಗ್ ಶೀಟ್ ಇದ್ದರೆ ಸೊ ಶೀಟನ್ನು ಬಳಸ್ಬೋದು. ಈಗ ನನ್ನ ಹತ್ರ ಶೀಟ್ ಇಲ್ಲ ಅಂದಾಗ ಇದಕ್ಕೆ ನೀವು ಎಣ್ಣೆ ಆಗಲಿ ತುಪ್ಪ ಆಗಲಿ ಅದು ಪೂರ್ತಿ ಪಾತ್ರೆಗೆ ಸವರ್ಕೋಬೇಕಾಗತ್ತೆ. ಸವರ್ಕೊಂಡು ಅದ್ರ ಮೇಲೆ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಯಾವುದು ಬೇಕಾದರೂ ಅದು ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಆ ಎಣ್ಣೆ ಏನು ಸವರ್ಕೊಂಡಿರ್ತೀರಲ್ವ ಸೊ ಅದ್ರ ಮೇಲೆ ಅದು ಹತ್ತಬೇಕು. ಏನಕ್ಕೆ ಅಂದರೆ ನಾವು ಕೇಕ್ ಹಾಕಿದಾಗ ಅದು ಪಾತ್ರೆಗೆ ಅಂಟಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತೀವಿ. ನೋಡ್ತಾ ಇದ್ದೀರಲ್ಲ ಈ ಥರ. ಮತ್ತು ಎಕ್ಸ್ಟ್ರಾ ಏನಾದರೂ ಹಿಟ್ಟಿದ್ರೆ ಚೆನ್ನಾಗಿ ಪಾತ್ರೆನ ಉಲ್ಟಾ ದಬ್ಬಾಕಿ ಕೊಡಬೇಕು, ಆವಾಗ ಪೂರ್ತಿ ಹಿಟ್ಟೇನಾದರೂ ಎಕ್ಸ್ಟ್ರಾ ಇದ್ದರೆ ಹೋಗುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಸೊ ನಾನು ಕೇಕ್ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ದೊಡ್ಡ ಪಾತ್ರೆನ ಏನಕ್ಕೆ ತೊಗೋಬೇಕು ಅಂತ ಅಂದರೆ, ಈಗ ನೀವೇನು ಕೇಕ್ ಮಾಡಿರೋದನ್ನ ಮಿಕ್ಸ್ ಮಾಡ್ಕೊಂಡಿರೋದನ್ನು ಹಾಕ್ತಿರಲ್ವ, ಸೊ ಅದಕ್ಕಿಂತ ಇನ್ನೂ ಸ್ವಲ್ಪ ಒಂದು ಅರ್ಧ ಇಂಚ್ ಅಥವಾ 3/4 ಇಂಚ್ ಆದರೂ ಗ್ಯಾಪ್ ಇರಬೇಕು. ಏನಕ್ಕೆ ಅಂದರೆ ಅದು ಕೇಕು ಕುಕ್ ಆದಾಗ ಸೊ ಉಬ್ಬಿದಾಗ ಹೊರಗಡೆ ಬಂದುಬಿಡುತ್ತೆ ಅನ್ನೋದಕ್ಕೋಸ್ಕರ ಅಷ್ಟು ದೊಡ್ಡ ತೊಗೊಂಡ್ರೆ ಸೊ ಬೆಟರ್ ಆಗಿರುತ್ತೆ. ಈಗ ನಾನು ಪ್ರೀ ಹೀಟ್ ಮಾಡಿರೋದು ಕುಕ್ಕರ್ ರೆಡಿ ಇದೆ. ಸೊ ಈಗ ನಾನು ಡೆಕೋರೇಷನ್ಗೋಸ್ಕರ ಆವಾಗಲೇ ಗೋಡಂಬಿ ಇಟ್ಕೊಂಡಿದ್ದೆ, ಅದನ್ನು ಮೇಲ್ಗಡೆ ಹಿಂಗೆ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಈಗ ನಾನು ಕುಕ್ಕರ್ ಮುಚ್ಚಿಟ್ಟು ಒಂದು 45 ಮಿನಿಟ್ಸ್ ಇದನ್ನು ಕುಕ್ ಮಾಡಬೇಕು. ಕರೆಕ್ಟಾಗಿ ಟೈಮ್ ಇಟ್ಕೊಳ್ಳಿ, 45 ಮಿನಿಟ್ಸು ಇಟ್ಕೊಂಡು ಇದನ್ನು ಕುಕ್ ಮಾಡಿ. ಅದು ಮೀಡಿಯಮ್ ಫ್ಲೇಮಲ್ಲಿರಬೇಕು, ಹೈ ಫ್ಲೇಮಲ್ಲೂ ಇರಬಾರ್ದು, ತೀರಾ ಲೋ ಫ್ಲೇಮಲ್ಲೂ ಇರಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ಈಗ ನೋಡ್ತಾ ಇದ್ದೀರಲ್ಲ ಇನ್ನೂ ರೆಡಿ ಆಗಿಲ್ಲ. ನಾನು ಹಾಫ್ ಆನ್ ಅವರ್ ಆದಮೇಲೆ ಚೆಕ್ ಮಾಡ್ತಾ ಇದ್ದೀನಿ ಕೇಕ್ ರೆಡಿ ಆಗಿದೆಯಾ ಅಂತ. ಸೊ ರೆಡಿ ಆಗಿರಲಿಲ್ಲ, ಈಗ ಮತ್ತೆ ಚೆಕ್ ಮಾಡ್ತಾಯಿದ್ದೀನಿ. ನೋಡ್ತಿದ್ರಲ್ಲ ಡಿಫ್ರೆನ್ಸು, ಹಾಫ್ ಆನ್ ಅವರ್ ಮುಂಚೆಗೂ ಈಗಿನದಕ್ಕೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಈಗ ಇದು ಕುಕ್ ಆಗಿದೆ. ಇದು ಆಗಿದೆ ಅಂತ ಹೇಗೆ ಚೆಕ್ ಮಾಡೋದು ಅಂದರೆ, ಒಂದು ಚಾಕು ಅಥವಾ ಸ್ಪೂನ್ನ ತೊಗೊಳ್ಳಿ, ಅದಕ್ಕೆ ಒಳಗಡೆ ಹಿಂಗೆ ಚಾಕು ಒಳಗಡೆ ಇಟ್ಟು ನೋಡಿದ್ರೆ ಚಾಕುಗೆಲ್ಲೂ ಹತ್ತಬಾರ್ದು, ಕೇಕಿಂದೇನು ಹತ್ತಬಾರ್ದು, ಹಾಗಿದ್ರೆ ಮಾತ್ರ ಆಗಿದೆ ಅಂತ. ಈಗ ಇದು ಕಂಪ್ಲೀಟಾಗಿ ಕೂಲ್ ಡೌನ್ ಆಗಬೇಕು, ಅಂದರೆ ಬಿಸಿ ಇದ್ದಾಗಲೇ ಕೇಕನ್ನು ನಾವು ಕಟ್ ಮಾಡಬಾರ್ದು. ಕೇಕ್ ಕಟ್ ಮಾಡಿದ್ರೆ ತುಂಬ ಪುಡಿ ಆಗುತ್ತೆ. ಅದು ಹೇಗಾಗುತ್ತೆ ಅಂತಲೂ ತೋರಿಸ್ತೀನಿ. ಈಗ ಇದನ್ನು ನಾನು ಕೇಕನ್ನು ತೆಗ್ದಿದ್ದೀನಿ, ಕುಕ್ಕರಿಂದ ಕೇಕ್ ಪಾತ್ರೆನ ತೆಗ್ದಿದ್ದೀನಿ. ಈಗ ಇಲ್ಲಿ ಸುತ್ತಲೂ ಚಾಕುವಲ್ಲಿ ಸೈಡೆಲ್ಲ ಅಂತಾ ಇದ್ದೀನಿ. ಈಗ ನೋಡ್ತಾ ಇದ್ದೀರಲ್ವ, ಸೊ ಅದೆಲ್ಲ ನೀಟಾಗಿ ಬಿಟ್ಕೊಂಡಿದೆ, ಪಾತ್ರೆನ ಬಿಟ್ಕೊಂಡಿದೆ ಕೇಕು. ಈಗಿದು ನಾನು ಒಂದು ಸರ್ವಿಂಗ್ ಪ್ಲೇಟ್ ತೊಗೊಂಡು ನಾನು ಕೇಕ್ನ ಉಲ್ಟಾ ದಬ್ಬಾಕ್ತಾ ಇದ್ದೀನಿ. ಈಗ ನೋಡಿ ಎಷ್ಟು ಈಸಿಯಾಗಿ ಬಿಟ್ಕೊಬಿಡ್ತು. ಸೊ ಆ ಥರ ಪಾತ್ರೆಗೆ ಎಣ್ಣೆ ಹಚ್ಚಿಬಿಟ್ಟು ಹಿಟ್ಟು ಹಾಕೋದ್ರಿಂದ ಸೊ ಈಸಿಯಾಗಿ ಬಿಟ್ಕೊಳುತ್ತೆ, ಭಾಳ ಪಾತ್ರೆಗೇನು ಅಂಟ್ಕೊಳೋದಿಲ್ಲ. ಮತ್ತು ಆರಿದ ಮೇಲೆ ಮಾತ್ರ ಕೇಕ್ನ ತೆಗಿಬೇಕು, ಆಗ ಮಾತ್ರ ನೀಟಾಗಿ ಬರುತ್ತೆ. ಈಗ ನೋಡ್ತಾ ಇದ್ದಾರಲ್ಲ ಕೇಕ್ ರೆಡಿಯಾಗಿದೆ.
ನಿಮಗೆ ಸೈಡಲ್ಲೆಲ್ಲ ಹಿಟ್ಟು ಅನ್ನಿಸ್ತಾ ಇದೆ ಅಂತ ಅಂದರೆ ನೀವೇನು ಹಾಕ್ಕೊಂಡಿರ್ತಿರಲ್ಲ, ಸೊ ಅದು ಹಿಟ್ಟು ಅನ್ನಿಸ್ತಾ ಇದೆ ಅಂದರೆ ಬೇಕಾದ್ರೆ ನೀವು ಅದನ್ನು ರಿಮೂವ್ ಮಾಡ್ಕೋಬೋದು, ಹಾಗೇನೂ ತಿನ್ಬೋದು, ಏನೂ ಆಗೋದಿಲ್ಲ. ಈಗ ನೋಡ್ತಾ ಇದ್ರಲ್ಲ, ನಾನು ಕೇಕ್ನ ಕಟ್ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಅದನ್ನು ಕೇಕ್ ಕಟ್ ಮಾಡೋವ್ರಿಗೂ ತುಂಬ ಅರ್ಜೆಂಟ್ ಮಾಡ್ತಾ ಇದ್ದಾರೆ, ಸೊ ಅದಕ್ಕಾಗಿ ನಾನು ಬೇಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೂ ಬಿಸಿ ಇದೆ ಕೇಕು, ಬಿಸಿ ಇರೋದಕ್ಕೋಸ್ಕರ ಪೂರ್ತಿ ಕಟ್ ಮಾಡ್ತಿದ್ದಂಗೆ ಬರೋದಿಲ್ಲ. ನೋಡ್ತಾ ಇದ್ದೀರಲ್ಲ, ನನ್ನ ಮಗಳಿಗೆ ಕೇಕ್ ಅಂದರೆ ತುಂಬ ಇಷ್ಟ. ಅವಳು ಯಾವಾಗ ಕೇಕ್ ಕೇಳಿದ್ರು ನಾನು ಫಸ್ಟ್ ಅವಳಿಗೆ ಮಾಡಿಕೊಟ್ಬಿಡ್ತೀನಿ. ಈಗ ಕೇಕ್ ಆರಿದೆ, ಈಗ ನೋಡ್ತಾ ಇದ್ದೀರಲ್ಲ, ಸೊ ಈಗ ಕೇಕ್ ಹಿಂಗೆ ಕಟ್ ಮಾಡಿದ್ರೆ ಎಷ್ಟು ನೀಟಾಗಿ ಕಟ್ ಆಗ್ತದೆ ನೋಡಿ. ಅಂದರೆ ಕೇಕು ಬಿಸಿ ಇದ್ದಾಗ ಕಟ್ ಮಾಡಿದ್ರೆ ಅರ್ಧಕ್ಕೆ ಕಟ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ನೀವು ಬೆಲ್ಲ ಯೂಸ್ ಮಾಡಿಕೊಂಡು ಎಗ್ ಯೂಸ್ ಮಾಡ್ದಿದ್ದಂಗೆ ನೀವು ಕೇಕ್ ಮಾಡಿದ್ರೂ ಹೊರಗಡೆ ಸಿಗೋ ಥರನೇ ಪ್ಲಮ್ ಕೇಕ್ ಥರನೇ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಏನಕ್ಕೆ ಮಧ್ಯದಲ್ಲಿ ಹಾಕಬೇಕು ಅಂದರೆ, ಮಧ್ಯದಲ್ಲಿ ಕೇಕ್ ತಿಂತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಸಿಗ್ತಾಯಿದ್ರೆ ಬಾಯಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಕೇಕ್ ತಿನ್ನೋದಕ್ಕೆ. ಈಗ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮನೇಲಿ ಯಾರಾದರೂ ಡ್ರೈ ಫ್ರೂಟ್ಸು ಮಧ್ಯದಲ್ಲಿ ಸಿಗ್ತಾಯಿದ್ರೆ ತಿನ್ನಲ್ಲ ಅನ್ನೋ ಥರ ಇದ್ದರೆ, ಸೊ ಅದನ್ನು ನೀವು ಪುಡಿ ಮಾಡಿ ಕೂಡ ಹಾಕ್ಕೋಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.